ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ವಿಶ್ವಶ್ರೀ. ಈ ದಿನದ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ನಾಳೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ. ಮೂಡಾ ಕೇಸ್ ಬಗ್ಗೆ ಹೈಕೋರ್ಟ್ ನಾಳೆ ತೀರ್ಪು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಸಂಕಷ್ಟ ಫಿಕ್ಸ್. ಬಿಜೆಪಿಗೆ ಸೆಡ್ಡು ಹೊಡೆಯಲು ರೆಬೆಲ್ಸ್ ಹೊಸ ಆಟ. ಆರ್ಸಿಬಿ ಬ್ರಿಗೇಡ್ ಕಟ್ತಾರಂತೆ ಈಶ್ವರಪ್ಪ ಯತ್ನಾಳ್. ಅಕ್ಟೋಬರ್ 20ಕ್ಕೆ ಹೊಸ ಬ್ರಿಗೇಡ್ ಉದಯ ಫಿಕ್ಸ್. ರೇಣುಕಾ ಕೊಲೆ ಕೇಸ್ನಲ್ಲಿ 3 ಆರೋಪಿಗಳಿಗೆ ಬೇಲ್. ದರ್ಶನ್ ಪವಿತ್ರಗೆ ಮಾತ್ರ ಸಿಗ್ಲಿಲ್ಲ ಜಾಮೀನು. 3 ತಿಂಗಳ ಬಳಿಕ ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ನಿರಾಳ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಕೊಲೆ. 19 ದಿನದಿಂದ ಫ್ರಿಡ್ಜ್ ನಲ್ಲಿತ್ತು ಪೀಸ್ ಆದ ದೇಹ. ಅಕ್ರಮ ಸಂಬಂಧಕ್ಕೆ ಕೊಲೆ ಶಂಕೆ. ಆರೋಪಿಗಳ ವಿಚಾರಣೆ. ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಕೇಸ್. ತಿರುಮಲದಲ್ಲಿಂದು ಶುದ್ಧೀಕರಣ ಕಾರ್ಯ. ಜಗನ್ ಜಾತಿ ಹಿಡಿದು ಹಿಂದೂ ಸಂಘಟನೆಗಳ ಕಿಡಿ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ನಾಳೆ ಮಹತ್ವದ ದಿನ. ಯಾಕಂದ್ರೆ ಮೂಡಾ ಪ್ರಕರಣದ ತೀರ್ಪು ನಾಳೆ ಹೊರಬೀಳಲಿದೆ. ಹೀಗಾಗಿ ಎಲ್ಲರ ಚಿತ್ತ ಕೋರ್ಟ್ ಮೇಲೆ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮಧ್ಯಾಹ್ನ 12 ಗಂಟೆಗೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ತೀರ್ಪನ್ನ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದ ಹೈಕೋರ್ಟ್ ನಾಳೆ ತೀರ್ಪನ್ನ ಪ್ರಕಟಿಸಲಿದೆ. ನಾಳೆ ಒಂದು ವೇಳೆ ಹೈಕೋರ್ಟ್ ಸಿಎಂ ಅರ್ಜಿಯನ್ನ ಒಪ್ಪಿದ್ರೆ ಅದು ಸಿದ್ದರಾಮಯ್ಯಗೆ ಅತಿ ದೊಡ್ಡ ಜಯವಾಗಲಿದೆ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಿರ್ಧಾರ ಎತ್ತಿ ಹಿಡಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಲಿದೆ. ಹನಿ ಟ್ರ್ಯಾಪ್ ಹಾಗೂ ಅತ್ಯಾಚಾರ ಪ್ರಕರಣದ ಮೇಲೆ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಮುನಿರತ್ನ ಸುದ್ದಿಯಲ್ಲಿದ್ದಾರೆ. ಇದೀಗ ಮುನಿರತ್ನ ಬೆಂಬಲಿಗರ ಮೇಲೆ ಆರೋಪ ಕೇಳಿ ಬರ್ತಿದೆ. ಅತ್ಯಾಚಾರ ಆರೋಪ ಮಾಡಿರೋ ಮಹಿಳೆಯ ಪುತ್ರನಿಗೆ ಮುನಿರತ್ನ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರಂತೆ. ಮುನಿರತ್ನ ಬೆಂಬಲಿಗರಿಂದ ಜೀವ ಬೆದರಿಕೆ ಹಿನ್ನೆಲೆ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಹಾಗೂ ದಲಿತ ಸಂಘಟನೆ ಮುಖಂಡರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಅಲ್ಲದೆ ದೂರನ್ನ ಕೂಡ ನೀಡಿದ್ದಾರೆ. ಅಲ್ಲದೆ ಹೆಬ್ಬಗೋಡಿ ಠಾಣೆಯ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಸಾಕ್ಷಿ ನಾಶಕ್ಕೆ ಮುಂದಾಗ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಮುನಿರತ್ನ ನಾಯ್ಡುಗೆ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ವಿರೋಧಿಗಳ ಫೋನ್ ಟ್ಯಾಪ್ ನಿಂದ ಹಿಡಿದು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾನೆ. ಸಾಕ್ಷಿ ನಾಶಪಡಿಸುವವರಲ್ಲಿ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಪ್ರಮುಖರು. ಹೀಗಾಗಿ ಅವರನ್ನ ಅಮಾನತು ಮಾಡಬೇಕು, ಜೊತೆಗೆ ಪ್ರಕರಣದ ತನಿಖೆ ತೀವ್ರಗೊಳಿಸಬೇಕು ಎಂದು ದೂರನ್ನ ನೀಡಿದ್ದಾರೆ. ಇನ್ನು ಸಾಕ್ಷಿಗಳ ಮನೆಗೆ ನುಗ್ಗಿದ ಬಿಜೆಪಿ ಕಾರ್ಯಕರ್ತೆಯರೊಬ್ರು ಬೆದರಿಕೆ ಹಾಕಿದ್ದಾರಂತೆ. ಎಲ್ಲಾದ್ರೂ ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಿಮ್ಮ ಮನೆಗೆ ಬೆಂಕಿಯನ್ನ ಹಚ್ತೇವೆ, ನಿಮ್ಮ ವಂಶವನ್ನೇ ಇರದಂತೆ ಮಾಡ್ತೇವೆ ಅಂತ ಬೆದರಿಕೆ ಹಾಕಿರುವ ಆರೋಪ ಇದೀಗ ಕೇಳಿ ಬರ್ತಿದೆ. ಈ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತೆಯ ಮಗ ದೂರನ್ನ ನೀಡಿದ್ದು ಪ್ರಕರಣ ದಾಖಲಾಗಿದೆ. ಆರ್ಸಿಬಿ ಹೆಸರಲ್ಲಿ ಬಿಜೆಪಿಯ 3 ನಾಯಕರು ಬ್ರಿಗೇಡ್ ಒಂದನ್ನ ಕಟ್ಟೋಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲೇ ಇದ್ದ ಹಿರಿಯ ನಾಯಕರು ಇದೀಗ ಬಿಜೆಪಿ ವಿರುದ್ಧವೇ ತಂತ್ರಗಾರಿಕೆಯನ್ನ ಹೂಡ್ತಿದ್ದಾರೆ. ರೆಬಲ್ ಅಂತ ಕರೆಸಿಕೊಳ್ಳೋ ಮಾಜಿ ಸಚಿವ ಈಶ್ವರಪ್ಪ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸೇರಿ ಹೊಸದಾಗಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪಿಸಲು ಮುಂದಾಗಿದ್ದಾರೆ. ಈ ಹಿಂದೆ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಸ್ಥಾಪಿಸಿದ್ರು. ಕೇವಲ ಕುರುಬ ಸಮುದಾಯಕ್ಕೆ ಸೀಮಿತವಾಗಿದ್ದ ರಾಯಣ್ಣ ಬ್ರಿಗೇಡ್ ಜೊತೆಗೆ ಇದೀಗ ಉತ್ತರ ಕರ್ನಾಟಕದ ಪ್ರಭಾವಿ ಪಂಚಮಸಾಲಿ ಸಮುದಾಯವು ಜೊತೆಯಾಗಲಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜೊತೆಗೆ ರಾಣಿ ಚೆನ್ನಮ್ಮ ಬ್ರಿಗೇಡ್ ಕಟ್ಟಲು ಈಶ್ವರಪ್ಪ ಹಾಗೂ ಯತ್ನಾಳ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಕ್ಟೋಬರ್ 20ರಂದು ಕೂಡಲ ಸಂಗಮದಲ್ಲಿ ಈಶ್ವರಪ್ಪ ಯತ್ನಾಳ್ ನೇತೃತ್ವದಲ್ಲಿ ಸಭೆಯೊಂದು ನಡೆಯಲಿದೆ. ಈ ಸಭೆಯಲ್ಲೇ ಆರ್ಸಿಬಿ ಬಗ್ಗೆ ಅಧಿಕೃತ ಘೋಷಣೆ ಆಗಲಿದೆ. ಈ ಬಗ್ಗೆ ಮಾತನಾಡಿರೋ ಯತ್ನಾಳ್, ನಮ್ಮ ಜೊತೆ ಇನ್ನೊಬ್ಬ ಸಿಂಧೂರ ಲಕ್ಷ್ಮಣ ಇದ್ದಾನೆ, ಅದು ರಮೇಶ್ ಜಾರಕಿಹೊಳಿ ಎಂದಿದ್ದಾರೆ. ನಾವು ಎಲ್ಲಾ ಜಾತಿಯವರು ಹೊಂದಾಣಿಕೆ ಮಾಡಿಕೊಂಡು ಬ್ರಿಗೇಡ್ ಸ್ಥಾಪಿಸುತ್ತಿದ್ದೇವೆ ಎಂದಿದ್ದಾರೆ. ಇದು ರಾಜ್ಯ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಈ ಹಿಂದೆ ದೆಹಲಿಯಲ್ಲಿ ನಡೆದ ಶ್ರದ್ಧಾ ಕೊಲೆ ಕೇಸ್ನಲ್ಲಿ ಆಕೆಯ ಪ್ರಿಯಕರನೇ ಆಕೆಯನ್ನ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ. ಅದೇ ರೀತಿಯಾದ ಭಯಾನಕ ಕೊಲೆಯೊಂದು ಇದೀಗ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ನಡೆದಿದೆ. ಮುನೇಶ್ವರ ಬ್ಲಾಕ್ ನಲ್ಲಿ ವಾಸವಿದ್ದ 29 ವರ್ಷದ ಮಹಾಲಕ್ಷ್ಮಿ ಎಂಬ ಮಹಿಳೆಯನ್ನ 19 ದಿನಗಳ ಹಿಂದೆಯೇ ಭೀಕರವಾಗಿ ಕೊಲೆ ಮಾಡಿ ದೇಹವನ್ನ 59 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ ನಲ್ಲಿ ಇಡ್ಲಾಗಿತ್ತು. ಮಹಾಲಕ್ಷ್ಮಿ ಮೂಲತಃ ನೇಪಾಳದವಳಾಗಿದ್ದು
13 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನೆಲೆಸಿದ್ಲು. ಅಲ್ಲದೆ 5-6 ವರ್ಷದ ಹಿಂದೆಯಷ್ಟೇ ನೆಲಮಂಗಲದ ಹೇಮಂತ್ ದಾಸ್ ಎಂಬಾತನ ಜೊತೆ ಮದುವೆಯೂ ಆಗಿತ್ತು. ಗಂಡ ಹೆಂಡತಿ ಅನ್ಯೋನ್ಯವಾಗಿರದೆ ಜಗಳವಾಡಿ ವರ್ಷದ ಹಿಂದೆಯೇ ದೂರ ಆಗಿದ್ರು. ಈ ನಡುವೆ ಮಹಾಲಕ್ಷ್ಮಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ ನಲ್ಲಿ ಕೆಲಸ ಮಾಡ್ತಿದ್ಲು. ವಯಾಲಿ ಕಾವಲ್ನಲ್ಲಿ ಬಾಡಿಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಒಬ್ಬಂಟಿಯಾಗಿ ವಾಸ ಮಾಡ್ತಿದ್ಲು. ಕಳೆದ 20 ದಿನದಿಂದ ಆಕೆ ಡ್ಯೂಟಿಗೆ ಹೋಗ್ತಿರ್ಲಿಲ್ಲ. ಸ್ನೇಹಿತರು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿತ್ತು. ಮನೆ ಬಳಿ ಬಂದು ನೋಡಿದಾಗ ಬೀಗ ಹಾಕಿತ್ತು. ಆದ್ರೆ 2 ದಿನದ ಹಿಂದೆ ಮನೆಯೊಳಗಿಂದ ಕೆಟ್ಟ ವಾಸನೆ ಬರ್ತಿದ್ದಂತೆ. ಅಕ್ಕಪಕ್ಕದ ಮನೆಯವರು ಮಹಾಲಕ್ಷ್ಮಿ ಪತಿ ಹಾಗೂ ಸಂಬಂಧಿಕರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಅವರು ಬಂದು ನೋಡಿದಾಗ ಫ್ರಿಡ್ಜ್ ನಲ್ಲಿ ಕೈ, ಕಾಲು, ತಲೆ ಸೇರಿದಂತೆ ಮಹಾಲಕ್ಷ್ಮಿಯ 59 ದೇಹದ ಭಾಗಗಳು ಪತ್ತೆಯಾಗಿದೆ. ಮಹಾಲಕ್ಷ್ಮಿ ಹೊರ ರಾಜ್ಯದ 10ಕ್ಕೂ ಹೆಚ್ಚು ಯುವಕರೊಂದಿಗೆ ಅಕ್ರಮ ಸಂಬಂಧ ಹೊಂದಿರೋದು ಗೊತ್ತಾಗಿದೆ. ಅಲ್ಲದೆ ಇದೇ ವಿಚಾರವಾಗಿ ಗಂಡ ಹೆಂಡತಿ ದೂರವಾಗಿದ್ರಂತೆ. ಆದ್ರೂ ಕೂಡ ಮಹಾಲಕ್ಷ್ಮಿಗೆ ಬುದ್ಧಿ ಬಂದಿಲ್ಲ. ಸೆಲೂನ್ ಒಂದರಲ್ಲಿ ಕೆಲಸಕ್ಕಿದ್ದ ಅಶ್ರಫ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಹಾಗೂ ಸಹ ಉದ್ಯೋಗಿ ಮುಕ್ತಿ ಎಂಬಾತನೊಂದಿಗೂ ಅಕ್ರಮ ಸಂಬಂಧ ಹೊಂದಿದ್ಲು. ಸದ್ಯ ತನಿಖೆ ನಡೆಸಿರೋ ಪೊಲೀಸರು ಅಶ್ರಫ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಹೆಚ್ಚಿನ ತನಿಖೆ ಮೂಲಕ ಸತ್ಯಾಂಶ ಹೊರಬರಬೇಕಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ 3.5 ತಿಂಗಳಾಗ್ತಿದೆ. ಇನ್ನು ದರ್ಶನ್ಗೆ ಬಿಡುಗಡೆ ಭಾಗ್ಯ ದೊರಕಿಲ್ಲ. ಜೈಲು ಸೇರಿದ 3 ತಿಂಗಳ ಬಳಿಕ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದೆ. ದರ್ಶನ್ ಪರ ವಕೀಲ ಸುನಿಲ್ ಸಿವಿ ನಾಗೇಶ್ ತಂಡದ ವಕೀಲರು ವಾದ ಮಾಡಿದ್ದು, ಸೆಪ್ಟೆಂಬರ್ 4ರಂದು ಪೊಲೀಸರು ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿ ಪ್ರಸನ್ನ ಕುಮಾರ್ ಕಾಲಾವಕಾಶ ಕೇಳಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯದ ಜಡ್ಜ್ ಜೈಶಂಕರ್ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದು 3 ಜಾಮೀನು ಸಿಕ್ಕಿದೆ. A15 ಆರೋಪಿ ನಿಖಿಲ್ ನಾಯಕ್, ಆರೋಪಿ A16 ಕೇಶವ್ ಮೂರ್ತಿ, A17 ಆರೋಪಿ ಕಾರ್ತಿಕ್ಗೆ ಹೈಕೋರ್ಟ್ ಜಾಮೀನು ನೀಡಿದೆ. ತಿರುಮಲದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಮಾಡಿರುವುದು ಖಚಿತಗೊಂಡಿತ್ತು. ಈ ಹಿನ್ನೆಲೆ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿತ್ತು. ಹೀಗಾಗಿ ಲಡ್ಡು ವಿವಾದಕ್ಕೆ ಸಂಬಂಧಿಸಿದಂತೆ ಸಿಎಂ ಚಂದ್ರಬಾಬು ನಾಯ್ಡು ದೇವಸ್ಥಾನದಲ್ಲಿ ಶಾಂತಿ ಹೋಮ ಮಾಡಲು ಆದೇಶವನ್ನ ಹೊರಡಿಸಿದ್ರು. ಈ ಹಿನ್ನೆಲೆ ತಿರುಮಲದಲ್ಲಿ ಇಂದು ದೇಗುಲದ ಶುದ್ಧ ಪೂಜೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಈ ಶಾಂತಿ ಹೋಮವನ್ನ ನಡೆಸಲಾಯಿತು. ದೇವಸ್ಥಾನದ ಬಳಿ ಇದ್ದ ಬಂಗಾರ ಬಾವಿ ಯಾಗಶಾಲೆಯಲ್ಲಿ 3 ಹೋಮಕುಂಡಗಳನ್ನ ರಚಿಸಿ ಈ ಶಾಂತಿ ಹೋಮವನ್ನ ನೆರವೇರಿಸಲಾಯಿತು. ತಿರುಮಲದ ದೇವಾಲಯದ ಸುತ್ತಲೂ ಹಾಗೆ ಲಡ್ಡು ತಯಾರಿಸುವ ಕೇಂದ್ರಗಳು, ಗೋದಾಮಿನಲ್ಲೂ ಸಂಪ್ರೋಕ್ಷಣ ಮಾಡಲಾಯಿತು. ಹಾಲು, ತುಪ್ಪ, ಗೋಮೂತ್ರ, ಮೊಸರು ಬಳಸಿ ದೇವಾಲಯವನ್ನ ಶುದ್ಧೀಕರಿಸಿದ್ರು. ವಿವಿಧ ಪಂಡಿತರು, ಮಹಾನ್ ವಿದ್ವಾಂಸರ ಸಮ್ಮುಖದಲ್ಲಿ ಶುದ್ಧೀಕರಣವನ್ನ ಪೂರ್ಣಗೊಳಿಸಲಾಯಿತು. ಭಕ್ತರ ಮನಸ್ಸಿನಲ್ಲಿರುವ ಅಪವಿತ್ರತೆ ಹೋಗಲಾಡಿಸಲು ಟಿಟಿಡಿಯಿಂದ ಈ ಯಾಗವನ್ನ ನಡೆಸಲಾಗಿತ್ತು. ಶುದ್ಧೀಕರಣ ಬಳಿಕ ದೇವರ ದರ್ಶನಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗಿತ್ತು. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಸೇರಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಹೆಸರಿನಲ್ಲಿ ರೆಡ್ಡಿ ಎಂಬ ಹೆಸರಿದೆ ನಿಜ, ಆದ್ರೆ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು. ಆಂಧ್ರಪ್ರದೇಶದಲ್ಲಿ ಅವರು ಅಧಿಕಾರಕ್ಕೆ ಬಂದ ನಂತರ ಪ್ರತಿ ಹಳ್ಳಿಯಲ್ಲೂ 2-3 ಚರ್ಚ್ಗಳನ್ನ ಸ್ಥಾಪಿಸಿದ್ದಾರೆ. ಚರ್ಚ್ಗಳು ಎಲ್ಲಿಂದ ಬಂದವು, ಹೇಗೆ ಬಂದವು? ಯೇಸು ಕ್ರಿಸ್ತನ ಉದ್ಧಾರಕನೆಂದು ಜಗನ್ ಮೋಹನ್ ರೆಡ್ಡಿ ಅವರಿಗೆ ಹೆಸರು ಕೊಡಲಾಗಿತ್ತು. ಅವರಿಂದ ಇಡೀ ಆಂಧ್ರ ಪ್ರದೇಶದ ಊರುಗಳಲ್ಲಿ, ಕಾಲೋನಿಗಳಲ್ಲಿ, ಹಳ್ಳಿಗಳಲ್ಲೆಲ್ಲ ಚರ್ಚ್ಗಳು ನಿರ್ಮಾಣವಾಗಿವೆ ಎಂದು ಆರೋಪಿಸಿದ್ದಾರೆ. ತಿರುಮಲದಲ್ಲೂ ಕ್ರಿಶ್ಚಿಯನ್ನರಿಗೆ ಹೆಚ್ಚಿನ ಅವಕಾಶ ಕೊಡಲಾಗಿತ್ತು. ಹೀಗಾಗಿ ಟಿಟಿಡಿಯಲ್ಲಿ ಇಷ್ಟೆಲ್ಲ ಅಕ್ರಮ ನಡೆದಿದೆ. ಕ್ರಿಶ್ಚಿಯನ್ಗಳೇ ಟಿಟಿಡಿಯಲ್ಲಿ ಸೇರಿ ಕ್ಷೇತ್ರವನ್ನ ಅಪವಿತ್ರಗೊಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದೆಹಲಿಯ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿರೋ ಅತಿಶಿ ತಾನು ರಾಮಾಯಣದ ಭರತ ಎಂದು ತೋರಿಸಿದ್ದಾರೆ. ರಾಮನ ಮರದ ಚಪ್ಪಲಿಯನ್ನು ಇಟ್ಟು ಭರತ ರಾಜ್ಯಭಾರ ಮಾಡಿದಂತೆ ತಾನು ಸಿಎಂ ಕೇಜ್ರಿವಾಲ್ ಕುರ್ಚಿಯಲ್ಲಿ ಕೂರದೆ ರಾಜ್ಯಭಾರ ನಡೆಸ್ತೀನಿ ಎಂದಿದ್ದಾರೆ. ಅಲ್ಲದೆ ಕೇಜ್ರಿವಾಲ್ ಕಚೇರಿಯಲ್ಲಿ ಅವರ ಕುರ್ಚಿ ಬದಲು ಬೇರೊಂದು ಕುರ್ಚಿ ಮೇಲೆ ಕೂತು ಅಧಿಕಾರ ಶುರು ಮಾಡಿದ್ದಾರೆ. ಕೇಜ್ರಿವಾಲ್ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಮೂಲಕ ರಾಜಕೀಯ ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಅವರನ್ನ ಗೌರವಿಸ್ತೇನೆ,
ಅದಕ್ಕಾಗಿ ಬೇರೆ ಆಸನವನ್ನ ಅಲಂಕರಿಸಿದ್ದೇನೆ ಅಂದ್ರು. ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ದಿನಕ್ಕೊಂದು ರೋಚಕ ತಿರುವು ಪಡಿತಾನೆ ಇದೆ. ಲೆಬನಾನ್ ನಲ್ಲಿ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿದೆ. ಇದಾದ ನಂತರ ಉತ್ತರ ಇಸ್ರೇಲ್ನ 100ಕ್ಕೂ ಹೆಚ್ಚು ರಾಕೆಟ್ ಗಳನ್ನ ಉಡಾಯಿಸುವ ಮೂಲಕ ಹಿಜ್ಬುಲ್ಲಾ ಇಸ್ರೇಲ್ನೊಂದಿಗೆ ಉದ್ವಿಗ್ನತೆಯನ್ನ ಹೆಚ್ಚಿಸಿದೆ. ಆದರೆ ಒಂದು ರಾಕೆಟ್ ಕಿರ್ಯಾತ್ ಬಿಯಾಲಿಕ್ ನಲ್ಲಿ ಹಲವಾರು ಜನರನ್ನ ಗಾಯಗೊಳಿಸಿತು. ಎರಡೂ ಕಡೆಯವರು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹತ್ತಿರವಾಗ್ತಿದ್ದಂತೆ ಹಿರಿಯ ಹಿಜ್ಬುಲ್ಲಾ ನಾಯಕರೊಬ್ಬರು ಮುಕ್ತ ಯುದ್ಧವನ್ನು ಘೋಷಿಸಿದ್ರು. ಸ್ಟ್ರೈಕ್ಗಳು ಪ್ರಮುಖ ಹಿಜ್ಬುಲ್ಲಾ ಕಮಾಂಡರ್ ಸೇರಿದಂತೆ ಡಜನ್ಗಳನ್ನ ಕೊಂದು ಸಂವಹನ ಮೂಲ ಸೌಕರ್ಯವನ್ನು ಗುರಿಯಾಗಿಸಿಟ್ಟುಕೊಂಡ್ರು. ಈ ನಡುವೆ ಇಸ್ರೇಲ್ ಕೂಡ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿಸಿದೆ. ಆಸ್ಕರ್ ಪ್ರಶಸ್ತಿಯ ಅತ್ಯುತ್ತಮ ವಿದೇಶಿ ಸಿನಿಮಾ ವಿಭಾಗದಿಂದ ಬಾಲಿವುಡ್ನ ಲಾಪತಾ ಲೇಡೀಸ್ ಸಿನಿಮಾ ಆಯ್ಕೆಯಾಗಿದೆ. ಫಿಲ್ಮ್ ಫೆಡರೇಷನ್ ಕಡೆಯಿಂದ ಇಂದು ಈ ಸಿನಿಮಾ ಪ್ರಶಸ್ತಿಗೆ ಅಧಿಕೃತವಾಗಿ ಘೋಷಣೆಯಾಗಿದೆ. 2025ರ 97ನೇ ಅಕಾಡೆಮಿ ಅವಾರ್ಡ್ಸ್ ಲಾಸ್ ಏಂಜಲೀಸ್ ನಲ್ಲಿ ನಡೆಯಲಿದ್ದು, ಭಾರತದ ಸಿನಿಮಾ ಆಯ್ಕೆಯಾಗಿರುವುದು ಸಂತಸದ ಸುದ್ದಿಯಾಗಿದೆ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಆಮಿರ್ ಖಾನ್ ನಿರ್ಮಾಣದ ಹಾಗೂ ಮಾಜಿ ಪತ್ನಿ ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡೀಸ್ ಸಿನಿಮಾ ಅಕಾಡೆಮಿ ಅವಾರ್ಡ್ಸ್ 2025ರ ಅತ್ಯುತ್ತಮ ವಿದೇಶಿ ಸಿನಿಮಾ ವಿಭಾಗದಲ್ಲಿ ಭಾರತದಿಂದ ಆಯ್ಕೆಯಾಗಿದೆ. ಇದಿಷ್ಟು ಈ ದಿನದ ಸುದ್ದಿಗಳು. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.